ಲಾಲ್ಬಾಗ್ನ 220ನೇ ಫ್ಲವರ್ ಶೋ ಇಂದು ಅದ್ದೂರಿಯಾಗಿ ಆರಂಭವಾಗಿದೆ. ಈ ಒಂದು ಫ್ಲವರ್ ಶೋನ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಆರಂಭ ಮಾಡಿದ್ದಾರೆ. ಇದರ ಫ್ಲವರ್ ಶೋನ ಯಾವ ರೀತಿ ಇದೆ ಮತ್ತು ಇದು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸಾರ್ವಜನಿಕರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಸಾರ್ವಜನಿಕರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ದು ಯಾವ ಚಾನಲ್ ಸರ್ ಇದು? ಹೇಗ ಅನಿಸ್ತಾ ಇದೆ ಸರ್ ಫ್ಲವರ್ ಶೋ? ಭಾರಿ ಚಂದ. ನಾವು ಈಗ ಮಣಿಪಾಲದಿಂದ ಬಂದಿದ್ದವರು, ಅಂದ್ರೆ ನಮ್ಮ ಮಗ ಎಲ್ಲ ಇಲ್ಲಿದ್ದಾರೆ. ಇದು ಈ ಒಂದು ಇನ್ಸಿಡೆನ್ಸ್ ನಮ್ಗೆ ಒಂದು ಅವಕಾಶ ಸಿಕ್ಕಿದ್ದು. ಹೀಗೆ ನಾವು ಇಲ್ಲಿ ಬರುವಾಗ ನಮ್ಮ ಒಂದು ಸೈಟ್ ಟೂರ್, ಸಿಟಿ ಟೂರ್ ಇದ್ರೊಳಗೆ ನಮ್ಗೆ ಗೊತ್ತಾಯ್ತು. ಅದು ಈಗ ನಾವು ಬಂದು 2 ಗಂಟೆ ಕಾದ್ರೂ ನಮ್ಗೆ ಬೇಜಾರಾಗ್ಲಿಲ್ಲ. ಒಳಗೆ ಬಂದು ನೋಡ್ಲಿದ್ರೆ ಇದೆಲ್ಲ ನಮ್ಮಲ್ಲಿ ಉಂಟಾ ಇದು ಎಂಬುದಾಗಿ. ನಮ್ಮ ಈ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷವೂ ಒಂದು ಒಕೇಶನ್ ನಲ್ಲಿ ಮಾಡುವಂತದ್ದು ನಮ್ಗೆ ಎಲ್ರಿಗೂ ಇದೊಂದು ಹಬ್ಬವೇ. ಇದು ಈ ರೀತಿ ನೋಡ್ಲಿಕ್ಕೆ ಸಿಗುವಂತದ್ದು ನಮ್ಗೆ ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೋದು. ಹಾಗೆ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ರು, ನಾವು ನೋಡಿದ್ರು, ನಮ್ಗೆ ತುಂಬಾ ಸಂತೋಷ ಆಯ್ತು. ಈ ನಾವು ಬಂದ ಗಳಿಗೆಗೂ ಅವರು ಬರ್ಲಿಕ್ಕೂ ನಮಗೂ ಎಲ್ಲ ಕೂಡಿ ಈ ಒಂದು ಜನಜಂಗುಳಿ ಇನ್ನು ನಮ್ಗೆ ಫ್ರೀ ಆಯ್ತು ನೋಡ್ಲಿಕ್ಕೆ. ಆದ್ರೆ ಇನ್ನು ಜನ ಬಂದು ಎಲ್ಲರೂ ಇದರ ಉಪಯೋಗ ಪಡಿಬೇಕಂತೇಳಿ ನಾನು ನಿಮ್ಗೆ ಎಲ್ರಿಗೂ ನಾನು ಆಹ್ವಾನ ಮಾಡ್ತೇನೆ. ಸರ್, ಈ ಹಿಂದೆ ಯಾವಾಗಾದ್ರೂ ಫ್ಲವರ್ ಶೋ ಅಟೆಂಡ್ ಆಗಿದ್ರೆ ಇಲ್ಲಿ? ತುಂಬಾ ಒಂದು 2-3 ವರ್ಷ ಹಿಂದೆ ಬಂದಿದ್ದೆ. 2-3 ವರ್ಷ ಹಿಂದೆ ಬರುವಾಗ ಈ ಕಾರ್ ಇಡ್ಲಿಕ್ಕೆ ಜಾಗ, ಅಂದ್ರೆ ಅದು ಒಂದು ಬಾರಿ ಒಂದು ಏನ್ ಹೇಳ್ತಾರೆ ಆವಾಗ ರಶ್. ಅದು ಸ್ಯಾಟರ್ಡೆ ಸಂಡೇ ಮತ್ತೆ ಒಂದು ಹಾಲಿಡೇಸ್ ಮತ್ತೆ ಇದರ ಒಂದು ಸೆಲೆಬ್ರೇಷನ್, ಒಂದು ಹಬ್ಬದ ವಾತಾವರಣ ಇತ್ತು. ಹಾಗಾಗಿ ತುಂಬಾ ಏನಾಯ್ತು ರಶ್. ಅದರಿಂದ ಲಕ್ಷ ಜನ ಆದ್ರೂ ಇರ್ಬೋದು ಅವಾಗ. ಆ ಲಕ್ಷ ಜನರ ಮಧ್ಯೆ ನಮ್ಗೆ ನುಗ್ಗಲು ಅದಾದ್ರೂ ನಮ್ಗೆ ಮತ್ತೆ ಈ ಗಾರ್ಡನ್ ಒಳಗೆ ಬರುವಾಗ ಈ ಗ್ಲಾಸ್ ಅದೆಲ್ಲ ಮರ್ತೋಯ್ತು. ಹಾಗೆ ನಮ್ಗೆ ತುಂಬಾ ಸಂತೋಷ ಆಯ್ತು. ಸೊ ಇಲ್ಲಿ ನಮ್ಮ ರಾಜಮನೆತನ ಆಗಿರ್ತಕ್ಕಂತ ಗಂಗಾ ರಾಜಮನೆತನದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ಆ ಒಂದು ದೇವಸ್ಥಾನ ಹೂವಿಂದ ಮಾಡಿರೋದು ನೋಡ್ತಾ ಇದ್ರೆ? ಅದು ಭಾರಿ ಅದ್ಭುತ. ಅದರ ಹಿಂದೆ ನಮ್ಮ ಈ ಕರ್ನಾಟಕ ಬೆಂಗಳೂರಿನ ಏನು ಇದು ಆರ್ಟಿಸನ್ ಇರ್ತಾರೆ, ಈ ಫ್ಲವರ್ ಬಗ್ಗೆ ಅಥವಾ ಬೊಟಾನಿಕಲ್ ಬಗ್ಗೆ ಏನೋ ಒಂದು ರಿಸರ್ಚ್ ಮಾಡಿಕೊಂಡು ಏನು ಮಾಡ್ತಾರೆ, ಅದ್ರ ಬಗ್ಗೆ ನಿಜವಾಗಲೂ ಒಂದು ಅದ್ಭುತ ಎಣಿಸ್ತದೆ. ನಮ್ಮ ಬೆಂಗಳೂರು ನಮ್ಗೆ ಹೆಮ್ಮೆ ಅಂತ ಎಣಿಸ್ತದೆ. ಸರ್, ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ಫ್ಲವರ್ ಶೋ? ತುಂಬಾ ಬಹಳ ಚೆನ್ನಾಗಿದೆ. ನನ್ನ ಹೆಸರು ಖಾನ್ ಅಂತ. ನಾನು ವರ್ಷಿಗೆ 2 ಸತಿ ವಿಸಿಟ್ ಮಾಡ್ತೀನಿ. ನನ್ನ ಜೊತೆಗೆ ನಾನು ಬಸ್ ಕಸ್ಟಮರ್ಗಳು ಕರ್ಕೊಂಡು ಬರ್ತೀನಿ. ನಮ್ಗೆ ಒಳ್ಳೇದು ಒಂದು ಹೆಮ್ಮೆ ಪಡ್ಬೋದು. ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ ವರ್ಷಿಗೆ 2 ಸತಿ ಇಂತ ಫ್ಲವರ್ ಶೋ ನಡೆಯುತ್ತೆ ಅಂತ ಬಹಳ ಖುಷಿ ಆಗುತ್ತೆ. ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಬರೋದು, ಒಳ್ಳೆ ಎಂಜಾಯ್ ಮಾಡ್ತೀವಿ. ಎಲ್ಲರೂ ಬನ್ನಿ, ಒಳ್ಳೆ ಎಂಜಾಯ್ ಮಾಡಿ, ಒಳ್ಳೆ ಫೋಟೋಗ್ರಾಫಿ ತೆಗಿಬಹುದು. ಫೋಟೋಗ್ರಾಫಿ ತಗೊಳ್ಳಿ. ಪ್ರತಿ ವರ್ಷ 2 ಸತಿ ಒಂದೊಂದು ಹಿಸ್ಟ್ರಿ ಇರುತ್ತೆ. ಈ ಸತಿ ನೀವು ಕೋಲಾರ ಹಿಸ್ಟ್ರಿ ನೋಡ್ಬೋದು. ಆಟ್ 320 ಇಂದ 1104 ವರ್ಗು ಅವ್ರು ಯಾವ ಮಹಾರಾಜ ಅವ್ರವ್ರ ಪೀಳಿಯಿಂದ ಹೆಂಗ್ ಬಂದಿದೆ, ಏನ್ ಬಂದಿದೆ ಅಂತ ಮಾಡೋರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಹೆಮ್ಮೆ ಪಡ್ಬೋದು, ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ, ಇಂಥ ಫ್ಲವರ್ ಶೋ ನೋಡ್ತಾ ಇದೀವಿ ಅಂತ. ಜೈ ಕರ್ನಾಟಕ, ಜೈ ಬ್ಯಾಂಗ್ಳೂರು. ಥ್ಯಾಂಕ್ ಯು. ಈ ಹಿಂದೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರ, ಎಷ್ಟು ಬಾರಿ ಈ ಒಂದು ತೋಟ ನೋಡೋಳಕ್ ಬಂದಿದ್ರಿ ಸರ್ ನೀವು? ಟೋಟಲ್ 18 ಇಯರ್ಸ್ ಇಂದ ಲಾಲ್ಬಾಗ್ ಗಾರ್ಡನ್ ಬರ್ತೀನಿ. ವರ್ಷಿಗೆ 2 ಸತಿ ನಾನು ಬರ್ತೀನಿ. ನನ್ನ ಕಸ್ಟಮರ್ಗೂ ಕರ್ಕೊಂಡು ಬರ್ತೀನಿ, ನನ್ನ ಗಾಡಿಯಲ್ಲಿ ವಿಸಿಟಿಂಗ್ ಕರ್ಕೊಂಡು ಬರ್ತೀನಿ. ತುಂಬಾ ನೋಡಕ್ ಚೆನ್ನಾಗಿದೆ. ಇದು ಲಾಸ್ಟ್ ಇಯರ್ ನಾನು ಬಂದಿದೆ, ಈ ಸಾಲನ್ನು ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಇದು ವೆರಿ ನಾನು ಚಂಡೀಗಢಲ್ಲಿ ನೋಡಿದ್ದು. ನಾನು ಡಿಫೆನ್ಸಲ್ಲಿ ಕೆಲಸ ಮಾಡಿಸ್ತೀನಿ. ನಾನು ತುಂಬ ಜಾಸ್ತಿ ಲೊಕೇಶನ್ ನೋಡಿದ್ದು. ದಿಸ್ ಇಸ್ ದ ಬೆಸ್ಟ್ ಐ ಹ್ಯಾವ್ ಸೀನ್ ಎವರ್ ಇನ್ ದಿ ಇಂಡಿಯಾ ಮೇ. ಐ ಲೈಕ್ ದಿಸ್. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಬಾರಿ ಈ ಒಂದು ಪ್ರವಾಸಿ ತಾಣವನ್ನು ನೀವು ಇದು ಫ್ಲವರ್ ಶೋ ಇದೇ ಮೊದಲ ಬಾರಿ ಬರ್ತಾ ಇರೋದಾ ಅಥವಾ ಹಿಂದೆ ಯಾವಾಗಾದ್ರೂ ಬಂದಿದೆ? ನಾನು ಲಾಸ್ಟ್ ಇಯರ್ ಬಂದಿದ್ದೆ. ಲಾಸ್ಟ್ ಇಯರ್ ನೋಡಿದ್ದು ತುಂಬ ಚೆನ್ನಾಗಿರುತ್ತೆ. ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ನಾನು ಫ್ಯಾಮಿಲಿ ಜೊತೆ ಬಂದಿದೆ. ನನ್ನದು ವೈಫು, ನನ್ನದು ಮಹಾಯ ಬಂದಿದ್ದಾರೆ. ಇಟ್ಸ್ ಐ ರಿಯಲಿ ಎಂಜಾಯ್ಡ್ ವೆರಿ ವೆಲ್. ಸೊ ಮಕ್ಕಳೆಲ್ಲ ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ ಸರ್? ಮಕ್ಕಳಿಗೆಲ್ಲ ಖುಷಿ ಅನಿಸ್ತಾ ಐತೆ? ಖುಷಿ ಆಗಿರುತ್ತೆ. ಡಿಫ್ರೆಂಟ್ ಫ್ಲವರ್ಸ್ ಇರುತ್ತೆ, ಕಲರ್ಸ್ ಡಿಫ್ರೆಂಟ್ ಇರುತ್ತೆ. ಬೇರೆ ಕಡೆಯಿಂದ ಬಂದಿದೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಇರುತ್ತೆ ಅದಕ್ಕೆ. ಸೊ ಒಟ್ಟಿನಲ್ಲಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಏನು ಬದಲಾವಣೆ ಆಗಿದೆ ಇಲ್ಲಿ ಫ್ಲವರ್ ಶೋ ಅಲ್ಲಿ? ಇಲ್ಲಿ ಡಿಫ್ರೆಂಟ್ ಅಟ್ಮಾಸ್ಫಿಯರ್, ಡಿಫ್ರೆಂಟ್ ಇದು ಲೊಕೇಶನಲ್ಲಿ ಮಾಡಿಸ್ತಾರೋ. ಡಿಫ್ರೆಂಟು ಸ್ಟ್ಯಾಚು ಇರುತ್ತೆ. ಈ ಸ್ಟ್ಯಾಚು ಎಲ್ಲ ಲಾಸ್ಟ್ ಇಯರ್ ಇಲ್ಲ ಅಂತ ನಾನು ನೋಡಿದ್ದು. ಈ ಸಾಲು ತುಂಬ ಚೆನ್ನಾಗಿರುತ್ತೆ. ತುಂಬ ಫ್ಲವರ್ ಶೋ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫ್ಲವರ್ ಶೋ ನಡೀತಾ ಇದೆ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಈ ಡೈಟು ಈ ಟೈಮಿಂಗು ಅಂತ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ ತುಂಬ ಖುಷಿ ಆಯಿತು. ನಾವು ಯಾವ್ಯಾವ ಫ್ಲವರ್ಸ್ ನೋಡಿಲ್ಲ ಆ ಫ್ಲವರ್ಸ್ ಎಲ್ಲ ನೋಡಿದ್ದೀವಿ. ಮತ್ತು ನಮಗೆ ಎಜುಕೇಷನ್ ತುಂಬ ಯೂಸ್ಫುಲ್ ಆಯಿತು. ಮತ್ತು ಥೀಮು ಚೆನ್ನಾಗಿದೆ. ಮೈಸೂರು ರಾಜರ ಥೀಮು ಯಾವ ಥರ ಇತ್ತು, ಯಾವ ರಾಜರು ಏನೇನು ಮಾಡಿದ್ದಾರೆ,
ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲರೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಅಥವಾ ನೀವು ಹಿಂದೆ ಯಾವಾಗಾದ್ರೂ ಫ್ಲವರ್ ಶೋಗೆ ಅಟೆಂಡ್ ಆಗಿದ್ರಾ? ಇಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಹೊಸ ಹೊಸ ರೀತಿ ಫ್ಲವರ್ಸ್ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಕಾಲೇಜಲ್ಲಿ ಯಾವ್ಯಾವ ಥರ ಫ್ಲವರ್ಸ್ ಇದೆ ಏನು ಎಲ್ಲ ಹೋಗಿ ಒಂದ್ಸರಿ ವಿಸಿಟ್ ಮಾಡ್ಕೊಂಬರ್ರಿ ಅಂತ ಹೇಳಿದರು. ತುಂಬ ಚೆನ್ನಾಗಿದೆ ಎಲ್ಲ ಫ್ಲವರ್ಸು ನೋಡಿ. ನಮ್ಮ ಎಜುಕೇಷನ್ ಪರ್ಪಸ್ಗೂ ತುಂಬ ಯೂಸ್ ಆಯಿತು ನೋಡಿ. ಥ್ಯಾಂಕ್ ಯು. ಸೊ ಇನ್ನೂ 12 ದಿನಗಳವರೆಗೂ ಈ ಒಂದು ಫ್ಲವರ್ ಶೋ ಇರುತ್ತೆ. ರೆಫರ್ ಮಾಡ್ತೀರಾ ನಿಮ್ಮ ಗೆಳೆಯರಿಗೆ ಗೆಳತಿಯರಿಗೆ? ಹಾಂ, ನಮ್ಮ ಕಾಲೇಜಲ್ಲೆಲ್ಲ ಹೋಗಿ ರೆಫರ್ ಮಾಡ್ತೀವಿ. ನಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆಲ್ಲ ಹೇಳಿ ರೆಫರ್ ಮಾಡಿ ಕರ್ಕೊಂಬರ್ತೀವಿ.